Hi, hello, namaste, good morning to all my dear divine vibes. I hope you all are doing great and awesome. ಇಂದಿನ ವಿಡಿಯೋದಲ್ಲಿ ಅನೇಕ ಭಕ್ತರು ಆಚರಿಸುವ ಶುಕ್ರವಾರ ಮತ್ತು ಮಂಗಳವಾರ ವೃತದ ಮಹತ್ವ, ಈ ವೃತವನ್ನು ಮಹಿಳೆಯರು ಹಾಗೂ ಪುರುಷರು ಇಬ್ಬರೂ ಮಾಡಬಹುದೇ ಮತ್ತು ವೃತ ಮಾಡುವ ಸರಳ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಗಣೇಶಾಯ ನಮಃ. ವ್ರತ ಎಂದರೇನು? ವ್ರತ ಎಂದರೆ ಕೇವಲ ಉಪವಾಸವಲ್ಲ, ಇದು ಭಕ್ತಿ, ಶಿಸ್ತು, ಆತ್ಮ ಸಂಯಮ ಮತ್ತು ದೇವರ ಸ್ಮರಣೆ ಮಾಡೋ ಒಂದು ಆಧ್ಯಾತ್ಮಿಕ ಆಚರಣೆಯಾಗಿದೆ. ಅನೇಕ ಭಕ್ತರು ಜೀವನದಲ್ಲಿ ಮನಸ್ಸಿನ ಶಾಂತಿ, ಧೈರ್ಯ ಮತ್ತು ದೇವರ ಆಶೀರ್ವಾದಕ್ಕಾಗಿ ವೃತಗಳನ್ನು ಆಚರಿಸುತ್ತಾರೆ. ಶುಕ್ರವಾರದ ವೃತದ ಮಹತ್ವ. ಶುಕ್ರವಾರವನ್ನು ಸಾಮಾನ್ಯವಾಗಿ ಲಕ್ಷ್ಮೀ ಮತ್ತು ಸಂತೋಷಿ ಮಾತಾ ಅವರ ಆರಾಧನೆಗೆ ವಿಶೇಷ ದಿನವೆಂದು ಅನೇಕ ಭಕ್ತರು ಪರಿಗಣಿಸುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಈ ದಿನದ ಪೂಜೆ ಕುಟುಂಬದ ಸುಖ ಶಾಂತಿಗಾಗಿರುತ್ತದೆ, ಐಶ್ವರ್ಯಕ್ಕಾಗಿ, ಉತ್ತಮ ಆರೋಗ್ಯಕ್ಕಾಗಿ, ಕುಟುಂಬದಲ್ಲಿ ಸೌಹಾರ್ದಕ್ಕಾಗಿ, ಅಲ್ಲದೆ ನಮ್ಮ ಆಸೆಗಳೇನಿದ್ದರೂ ದೇವರಲ್ಲಿ ಪ್ರಾರ್ಥಿಸಿದಾಗ ಪೂರ್ತಿಯಾಗುತ್ತವೆ. ಈ ವ್ರತವನ್ನು ಹೇಗೆ ಮಾಡುವುದು? ಶುಕ್ರವಾರ ವ್ರತ ಮಾಡುವ ವಿಧಾನ. ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ದೇವರ ಮುಂದೆ ದೀಪ ಹಚ್ಚಿ ಹೂವು, ಹಣ್ಣು ಅಥವಾ ಸಿಹಿ ನೈವೇದ್ಯ ಅರ್ಪಿಸಿ. ಲಕ್ಷ್ಮಿಯ ಸ್ತೋತ್ರ ಅಥವಾ ನಿಮಗೆ ತಿಳಿದಿರುವ ಸ್ತೋತ್ರವನ್ನು ಪಠಿಸಿ. ಸಾಧ್ಯವಾದರೆ ಬಡವರಿಗೆ ಅನ್ನ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಮಂಗಳವಾರದ ವ್ರತದ ಮಹತ್ವ. ಮಂಗಳವಾರವನ್ನು ಹನುಮಾನ್ ಮತ್ತು ದುರ್ಗಾ ಅವರ ಆರಾಧನೆಗೆ ವಿಶೇಷ ದಿನವೆಂದು ಅನೇಕರು ಆಚರಿಸುತ್ತಾರೆ. ಆ ದಿನದಂದು ಭಕ್ತರ ನಂಬಿಕೆಯಂತೆ ಈ ದಿನದ ಪೂಜೆ ಧೈರ್ಯ, ಆತ್ಮವಿಶ್ವಾಸ, ಮನೋಬಲ, ಅಡೆತಡೆಗಳನ್ನು ಎದುರಿಸುವ ಶಕ್ತಿ ಹೆಚ್ಚಿಸಲು ಸಹಾಯಕವಾಗುತ್ತದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಹನುಮಾನ್ ಎಂದರೆ ಧೈರ್ಯದ ಶಕ್ತಿಯಾಗಿದ್ದಾರೆ. ಮಂಗಳವಾರ ಈ ವ್ರತವನ್ನು ಹೇಗೆ ಮಾಡುವುದೆಂದರೆ, ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಹನುಮಾನ ಚಾಲಿಸ ಅಥವಾ ದುರ್ಗಾ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ದುರ್ಗೆ ಎಂದರೆ ಗೊತ್ತು, ಎಲ್ಲ ಕಷ್ಟಗಳನ್ನು ಪರಿಹರಿಸುವ ತಾಯಿಯಾಗಿದ್ದಾಳೆ. ಸಾಧ್ಯವಾದರೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ನಂತರ ಪ್ರಸಾದವನ್ನು ಹಂಚಿಕೊಳ್ಳಿ. ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಮಾಡಬಹುದೇ? ಹೌದು. ಈ ವ್ರತಗಳನ್ನು ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ತಮ್ಮ ಆರೋಗ್ಯ, ಸಮಯ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಿಸಬಹುದು. ಉಪವಾಸ ಕಡ್ಡಾಯವೇ ಇಲ್ಲ. ಕೆಲವರು ಪೂರ್ಣ ಉಪವಾಸ ಮಾಡುತ್ತಾರೆ, ಇನ್ನೂ ಕೆಲವರು ಹಣ್ಣು ಅಥವಾ ಒಂದು ವೇಳೆ ಮಾತ್ರ ಆಹಾರ ಸೇವಿಸುತ್ತಾರೆ. ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೃತ ಆಚರಿಸುವುದು ಉತ್ತಮವಾಗಿದೆ. ವೃತದ ಸಮಯದಲ್ಲಿ ಪಾಲಿಸಬೇಕಾದ ಕೆಲವು ವಿಷಯಗಳು. ಯಾವಾಗಲೂ ಸತ್ಯವನ್ನು ಪಾಲಿಸಿ, ಯಾರಿಗೂ ನೋವು ಕೊಡಬೇಡಿ, ಕೋಪವನ್ನು ಕಡಿಮೆ ಮಾಡಿ, ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿ, ದೇವರ ನಾಮಸ್ಮರಣೆ ಮಾಡಿ, ಕುಟುಂಬದವರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಳ್ಳಿ. ವೃತದಿಂದ ಏನು ಲಾಭ? ಭಕ್ತರ ನಂಬಿಕೆಯ ಪ್ರಕಾರ ವೃತವನ್ನು ಭಕ್ತಿ, ಪ್ರಾಮಾಣಿಕತೆ ಮತ್ತು ಒಳ್ಳೆಯ ನಡೆನುಡಿಯೊಂದಿಗೆ ಆಚರಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಜೀವನದ ಸವಾಲುಗಳನ್ನು ಎದುರಿಸಲು ಧೈರ್ಯ ಸಿಗುತ್ತದೆ, ದೇವರ ಕೃಪೆ ದೊರೆಯುತ್ತದೆ, ಅಲ್ಲದೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಕ್ಕು ಎಲ್ಲ ಕೆಲಸಗಳಲ್ಲೂ ಜಯ ಸಿಗುತ್ತದೆ. ನೀವು ಏನನ್ನು ಪ್ರಾರ್ಥಿಸಿದರೂ ಆ ಪ್ರಾರ್ಥನೆ ಸಫಲಗೊಳ್ಳುತ್ತದೆ. ಆದರೆ ಯಾವುದೇ ವ್ರತವು ಎಲ್ಲ ಆಸೆಗಳಿಗೂ ಖಂಡಿತವಾಗಿ ಈಡೇರುತ್ತವೆ ಎಂಬ ಭರವಸೆ ನೀಡುತ್ತವೆ. ಭಕ್ತಿ, ಪರಿಶ್ರಮ ಮತ್ತು ಉತ್ತಮ ನಡೆ-ನುಡಿ ಕೂಡ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ವೃತದ ನಿಜವಾದ ಅರ್ಥ ಕೇವಲ ಉಪವಾಸ ಮಾಡುವುದಲ್ಲ, ಅದು ಭಕ್ತಿ, ಶಿಸ್ತು, ಸೇವೆ ಮತ್ತು ಸಕಾರಾತ್ಮಕ ಜೀವನವನ್ನು ಅಳವಡಿಸಿಕೊಳ್ಳುವ ಒಂದು ಮಾರ್ಗವಾಗಿದೆ. ನಿಮ್ಮ ಭಕ್ತಿ ಮತ್ತು ಪ್ರಾರ್ಥನೆಗೆ ದೇವರ ಆಶೀರ್ವಾದ ಸಿಗಲಿ ಎಂದು ಹಾರೈಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ನಾರಾಯಣಿಯೇ ನಮೋ ನಮಃ. ಓಂ ನಮೋ ನಾರಾಯಣಿಯೇ ನಮೋ ನಮಃ.